ಓಕೆ ಓಕೆ. ನನ್ನ ಜೊತೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಈಗಾಗಲೇ ಟಿಕೆಟ್ ಅನೌನ್ಸ್ ಆಗಿದೆ. ನಮ್ಮ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮನಾಗಿರತಕ್ಕಂಥ ಸಮರ್ಥ ಅವರಿಗೆ ಈಗಾಗಲೇ ಟಿಕೆಟ್ ಅನೌನ್ಸ್ ಆಗಿದೆ. ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸುವಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ. ಸರ್ ಹೇಳಿ, ಸೊ ಎಷ್ಟು ಖುಷಿ ಇದೆ ಸರ್ ಈ ಬಾರಿ ಟಿಕೆಟ್ ಸಿಕ್ಕಿರೋದು ತಮ್ಮ ತಾತನ ಕ್ಷೇತ್ರದಲ್ಲಿ? ಇಲ್ಲ, ನಾವು ಸೇವೆ ಮಾಡಕ್ ಯಾವಾಗ್ಲೂ ರೆಡಿ ರೀ. ಆಮೇಲೆ ನಮ್ಗಿಂತ ನಮ್ಮ ಕಾರ್ಯಕರ್ತರ ಮುಖ ನೋಡ್ರಿ ಎಷ್ಟು ಸಂತೋಷವಾಗಿದ್ದಾರೆ. ಸರ್, ಈಗ ಅಜ್ಜನ ಸ್ಥಾನಕ್ಕೆ ತಾವು ಹೋಗ್ತಾ ಇದ್ರಿ, ಎಷ್ಟು ಬೆಂಬಲ ಕೊಡ್ತಾ ಇದ್ದಾರೆ ಕಾರ್ಯಕರ್ತರು, ಏನ್ ಹೇಳ್ತೀರಾ? ಅಷ್ಟೇ ಬೆಂಬಲ ಕೊಡ್ತಿದ್ದಾರೆ. ಈಗ ನಿಮ್ಮ ಮನೇಲಿ MP ಇದಾರೆ, ಆಮೇಲೆ ನಿಮ್ ತಂದೆಯವರು ಶಾಸಕರು, ಉಸ್ತುವಾರಿ ಸಚಿವರು ಇದ್ದಾರೆ, ಏನ್ ಹೇಳ್ತೀರಾ? ಇಲ್ರಿ, ಅದು ಆ ಪ್ರಶ್ನೆ ಕೇಳೋದು ಇದು ತಪ್ಪಾಗ್ತತಿ. ಯಾಕಂದ್ರೆ ಒಬ್ರು ವ್ಯಕ್ತಿ ಮುಖ್ಯ, ಅವ್ರದ್ದು ಏನ್ ವಿಚಾರಗಳಿದಾವೆ ಅವು ಮುಖ್ಯ. ಈಗ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಟಿಕೆಟ್ ಪಡೆದು ಎಲೆಕ್ಷನ್ ನಿಂತಿದ್ರ, ಏನ್ ಹೇಳಕ್ ಇಷ್ಟಪಡ್ತೀರಾ ಎಲ್ಲ ಸಾರ್ವಜನಿಕರಿಗಾಗ್ಲಿ ನಿಮ್ ಕಾರ್ಯಕರ್ತರಿಗಾಗ್ಲಿ? ಅದೇ ಚಿಕ್ಕವರಿದ್ದಾಗ ಏನಾಗ್ತತಿ, ಹೊಸ ವಿಚಾರಗಳು ಬರ್ತಾವ್ರಿ. ಆಮೇಲೆ ನಮಗೂ ತಿಳಿದಂಗೆ ವಯಸ್ಸಾಗದಾಗ ಚೂರ್ ಜನ ಹಂಗೆ ಐತಪ್ಪ, ಹಂಗೆ ಇರ್ತತಿ, ಹಿಂಗೆ ಇರ್ತತಿ. ನಾವು ಚಿಕ್ಕವ್ರಂದ್ರೆ ಯಾಕೆ ಹಂಗೈತಿ ಅಂತ 100 ಸತಿ ಪ್ರಶ್ನೆ ಕೇಳೋರು, ಏನ್ ಸರಿ ಮಾಡಿಸ್ಬೋದು ಅಂತ 100 ಸತಿ ಪ್ರಶ್ನೆ ಕೇಳೋರು, ಕೆಲಸ ಮಾಡೋರು. ಮಾಡ್ತೀವಿ. ಏನ್ ಅಜೆಂಡಾ ಇಟ್ಕೊಂಡು ಚುನಾವಣೆಗೆ? ಉದ್ಯೋಗ ರೀ, ಮೇನ್ಲಿ ಎಂಪ್ಲಾಯ್ಮೆಂಟ್, ಆಮೇಲೆ ಎಜುಕೇಶನ್ ಮೇಲೆ ಫೋಕಸ್ ಮಾಡ್ತೀವಿ. ಸೊ ಒಟ್ಟಲ್ಲಿ ಈ ಒಂದು ಚಿಕ್ಕ ವಯಸ್ಸಿನ ಟಿಕೆಟ್ ಪಡೆದು ಆ ಕ್ಷೇತ್ರವನ್ನ ಗೆಲ್ತೀವಿ ಅನ್ನೋ ಒಂದು ನಿರ್ಧಾರವನ್ನು ಮಾಡ್ತಿದ್ರೆ